ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಇದು ನನ್ನ ಶುಕ್ರವಾರದ ಮುಂಜಾನೆ. ನಾನು ನನ್ನ ಹಸ್ಬೆಂಡ್ ವಾಕಿಂಗ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಟಿಫನ್ಗೆ ನಾನು ಇವತ್ತು ದೋಸೆಯನ್ನು ಮಾಡಿದ್ದೆ. ದೋಸೆ ಜೊತೆ ನಾನು ಆಲೂ ಪಲ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಕೊಬ್ಬರಿ ಚಟ್ನಿಯನ್ನೇ ಮಾಡಿದೆ. ಸೊ ದೋಸೆಯನ್ನು ಎಲ್ಲರೂ ಕೂಡ ಮಾಡಿಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಹಾಗೆ ನನ್ನ ಫೇವ್ರೇಟ್ ಬ್ಲ್ಯಾಕ್ ಟೀನೂ ಮಾಡಿದೆ. ಜೊತೆಗೆ ನಾನು ಕುಕುಂಬರ್ ಜ್ಯೂಸನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಆಗಲಿಲ್ಲ. ಸೊ ಈಗ ನಾನು ಪೂಜೆಯನ್ನು ಸಹ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನನ್ನ ಹಸ್ಬೆಂಡ್ ಹೊರಗೆ ಹೋಗ್ತಾ ಇದ್ವಿ. ನನಗೆ ಸ್ವಲ್ಪ ಬಟ್ಟೆಗಳನ್ನು ತೊಗೊಳ್ಳೋದಿತ್ತು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಥಿಂಗ್ಸ್ನ ತೊಗೊಳ್ಳೋದಿತ್ತು. ಹಾಗಾಗಿ ಇಲ್ಲೇ ಹತ್ತಿರದಲ್ಲೇ ಮಾರ್ಟ್ ಇದೆ. ಸೊ ಮಾರ್ಟ್ಗೆ ಹೋಗ್ತಾ ಇದ್ವಿ. ಏನೇನು ಬೇಕು ಥಿಂಗ್ಸ್ ಎಲ್ಲದನ್ನು ತೊಗೊಂಡು ಬರೋಣ ಅಂತ ಹೇಳಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಟೊಮೆಟೊ ಬಾತನ್ನು ಮಾಡಿದ್ದೆ. ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿ ನಾನು ಬೇಗ ಬೇಗ ಟೊಮೆಟೊ ಬಾತನ್ನು ಮಾಡಿದೆ. ನನ್ನ ಹಸ್ಬೆಂಡು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಈವ್ನಿಂಗ್ ವಾಕಿಗಂತ ಬಂದಿದ್ವಿ. ನೋಡಿ ಎಲ್ಲ ಫ್ಲವರ್ಸ್ ಕೆಳಗೆ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಬರುವಾಗ ಅಲ್ಲಿ ಹಲಸಿನ ಹಣ್ಣನ್ನು ಮಾರ್ತಾಯಿದ್ರು. ನನ್ನ ಹಸ್ಬೆಂಡ್ ನನಗೆ ಹಲಸಿನ ಕಡುಬು ತಿನ್ನಬೇಕಂತ ಹೇಳಿದ್ರು, ಹಾಗಾಗಿ ತೊಗೊಂಡು ಬಂದೆ. ನೋಡಿ ಈಗ ಹಲಸಿನ ಕಡುಬನ್ನು ಮಾಡಲಿಕ್ಕೆ ಒಂದು ಬೌಲಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 2 ಕಪ್ಪಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಹಾಗೆ 1 ಕಪ್ಪಷ್ಟು ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಏಲಕ್ಕಿ ಪುಡಿ ಬೇಕಿತ್ತು, ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಏಲಕ್ಕಿನೇ ಕುಟ್ಟಿ ಪುಡಿ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ ನಾನು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಲಸಿನ ಹಣ್ಣಂದು. ತುಂಬ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಈಗ ನಾನು ಮಿಕ್ಸಿ ಜಾರ್ಗೆ ಅಕ್ಕಿ ಏನಿತ್ತಲ್ವ ತೊಳೆದಿಟ್ಕೊಂಡಿರೋದು ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಅದರ ಜೊತೆ ಕೊಬ್ಬರಿ ಇತ್ತಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದು ನಾನು ಒಂದು 2-3 ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಜನ ಜಾಸ್ತಿ ಇದ್ದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಹಾಗೆ ನಾನು ಬೆಲ್ಲವನ್ನು ಸಹ ಹಾಕ್ತಾಯಿದ್ದೀನಿ. 1 ಬೌಲ್ ಆಗೋಷ್ಟು ಬೆಲ್ಲವನ್ನು ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಇದು ಆಲೆಮನೆ ಬೆಲ್ಲ ಆಗಿದ್ದರಿಂದ ಸ್ವಲ್ಪ ಅಂಟು ಜಾಸ್ತಿ, ಅಷ್ಟು ಬೇಗ ಇದು ಸ್ಪೂನಿಂದ ಬೀಳೋದಿಲ್ಲ. ಈಗ ನಾವು ಇದನ್ನೆಲ್ಲದನ್ನು ಕೂಡ ರುಬ್ಕೊಂಡು ಬರೋಣ. ನೋಡಿ ನಾನೀಗ ರುಬ್ಕೊಂಡು ಬಂದಿದ್ದೀನಿ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿರಲಿ.
ಅಂದರೆ ಇಡ್ಲಿ ಹಿಟ್ಟನ್ನು ನಾವು ಯಾವ ರೀತಿ ರುಬ್ತೀವಲ್ವ, ಸ್ವಲ್ಪ ತರಿಯಾಗಿ ಆ ರೀತಿಯೇ ಇರಲಿ. ಈಗ ನಾನು ಇದನ್ನು ಈ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಈಗ ಇದಕ್ಕೆ ನಾನು ಮೊದಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಹಲಸಿನ ಹಣ್ಣು, ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಹಲಸಿನ ಹಣ್ಣನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ನಾವು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನೋಡಿ, ನಾನು ಇದಕ್ಕೆ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಇಡ್ಲಿ ಬ್ಯಾಟರ್ ಇದೆ ಅಲ್ವಾ, ಆ ಹದಕ್ಕೆ ರೆಡಿಯಾಗಿದೆ. ಹಾಗೆ ನಾನು ಈಗ ಅದ್ರ ಜೊತೆ ಗೋಡಂಬಿನೂ ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ. ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಬ್ಯಾಟರ್ ರೆಡಿ ಆಗಿದೆ. ನೋಡಿ, ಈಗ ನಾನು ಇಡ್ಲಿ ಪಾತ್ರೆಯಲ್ಲೇ ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗಿದನ್ನು ಮಾಡಲಿಕ್ಕೆ ಬಾಳೆ ಎಲೆ ಬೇಕಾಗಿತ್ತು, ಬಟ್ ಅದು ಸಿಗದೇ ಇರೋದ್ರಿಂದ ನಾನು ಇಡ್ಲಿದು ಏನಿರುತ್ತಲ್ವ ಅದ್ರ ಮೇಲೇ ಹಾಕ್ತಾಯಿದ್ದೀನಿ. ನೀವು ಒಂದು ಸಾರಿ ಮಾಡ್ಕೊಂಡು ತಿನ್ನಿ. ಹಲಸಿನ ಹಣ್ಣಿನ ಕಡುಬು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ತಿನ್ನಬೇಕು ಅಂತ ತುಂಬ ಆಸೆ ಇರೋರಿಗೆ ಇದು ತುಂಬ ಫೇವ್ರೇಟ್ ಆಗಿರುತ್ತೆ. ಹಾಗೆ ನನ್ನ ಹಬ್ಬಿಗೆ ಸ್ವೀಟ್ ಅಂದರೆ ಇಷ್ಟ, ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ನೀರನ್ನು ಸಹ ಕುದಿಲಿಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ನಾವು ಬೇಯಲಿಕ್ಕೆ ಇಡೋಣ. ಇದನ್ನು ನಾವು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಾ 10 ನಿಮಿಷ ಆಗಿದೆ. ಸೊ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡ್ತಾ ಇದ್ದೀರಾ, ನಾನು ಸ್ಪೂನಲ್ಲಿ ಒಂದು ಸಾರಿ ಟೆಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಬೆಂದಿದೆಯೋ ಇಲ್ವೋ ಅಂತ. ಸೊ ಅದು ನೀಟಾಗಿ ಬೆಂದಿದೆ, ಹಾಗೆ ರೆಡಿ ಕೂಡ ಆಗಿದೆ. ಟೇಸ್ಟ್ ಮಾಡಿ ಹೇಳಲಿಕ್ಕೆ ನನ್ನ ಹಬ್ಬಿ ಇರಲಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ದರು. ಹಾಗಾಗಿ ನಾನೇ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ತುಪ್ಪವನ್ನು ಹಚ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಸಾಫ್ಟಾಗಿತ್ತು, ಹಾಗೆ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಫ್ರೆಂಡ್ಸ್, ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್